ಮಾತು ಕೇಳ್ಬಿಟ್ಟು ನಿಮ್ಮ ಅಮ್ಮಯ್ಯ ಹೊಲ ಮಾರ್ತೈತಂತೆ ಕಣಪ್ಪ. ಹೊಲ ಮಾರ್ಬಿಟ್ಟು ಏನೋ ಫ್ಯಾಕ್ಟ್ರಿ ಕಟ್ಸೋಣ, ಫ್ಯಾಕ್ಟ್ರಿ ಮಾಡೋಣ ಅಂತ ಹೇಳ್ತಾವ್ರಂತೆ. ಫ್ಯಾಕ್ಟ್ರಿ ಕಟ್ಟಿಸ್ತಾರಂತೆ. ಬೇರೆಯವ್ರಿಗೆ ಹೊಲ ಮಾರಕ್ಕೆ ಬಿಡಬಾರ್ದು ಅಂತ ಹೇಳ್ತೀನಿ ನಾನು ನಮ್ಮ ಮಾಮನಿಗೆ. ನಮ್ಮ ದೇವ ಮಾಮಂಗೆ ಹೇಳ್ ಬಂದಿದ್ದೀನಿ ಬಾರ್ ಮಾಮ ಮನೆ ಹತ್ರ ಅಂತೇಳಿ, ಬೇರೆಯವ್ರಿಗೆ ಮಾತ್ರ ಬಿಡಬೇಡ್ರಿ ಅಂತೇಳಿ ಯಾರಿಗೋ ಕರ್ಕೊಂಬಂದು ಹೊಲ ಮಾರೋದಕ್ಕೆ ಇದು ಮಾಡ್ತಾ ಇದ್ದಾರಂತೆ. ಬೇರೆಯವ್ರಿಗೆ ಮಾತ್ರ ಬಿಡಬಾರ್ದು, ಇವರೇ ತಗೊಂಬೇಡು. ನಮ್ಮ ಮಾಮರಿಗೆ ಹೇಳ್ತಾ ಇದ್ದೀನಿ, ನೀನೇ ತಗೊಳ್ರಿ ಮಾಮ ಅಂತ. ಅವ್ರೇನು ಅಂತಾರೋ ಏನೋ. ಅಯ್ಯೋ ಅವರು ಏನು ತೊಂದರೆ ಮಾಡಬೇಕು ಅಂತ ನೋಡ್ತಾರೆ. ಬೇರೆಯವ್ರಿಗೆ ಕೊಟ್ಬಿಟ್ಟು ಇವ್ರಿಗೆ ತೊಂದರೆ ಮಾಡ್ತೀವಿ, ಇವ್ರು ಬೇರೆಯವ್ರಿಗೆ ಕೊಟ್ಬಿಟ್ರೆ ತೊಂದರೆ ಮಾಡ್ಬೋದು ಅಂತ ಅಂದ್ಕೊಂಡವ್ರೆ. ಆದರೆ ಅವ್ರು ಏನು ತಲೆ ಕೆಡಿಸ್ಕೊಂಬಲ್ಲ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಇರ್ತಾರೆ. ವೇದಣ್ಣ ದೇವಣ್ಣ ಇಬ್ಬರು ಅಣ್ಣ ತಮ್ಮಗಳು ಹೊಂದಾಣಿಕೆಯಿಂದ ಇರೋದ್ರಿಂದನ ಯಾರು ಏನೂ ಮಾಡೋಕ್ಕಾಗಲ್ಲ. ಯಾರು ಏನೇ ಅಂದ್ರೂ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಗೊತ್ತೈತೆ ಯಾರ ಹತ್ರ ಹೆಂಗಿರಬೇಕು, ಯಾರ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತಿ. ಏನಾದರೂ ಮಾಡ್ಕೊಂಬ್ಲೇಳ್ಬಿಡು ಅಂತಾರೆ. ನೀನೇ ನಂಗಾದ್ರೆ ಆ ದುಡ್ಡು ಪಡು ಏನೂ ಕೇಳಲ್ಲ. ಏನನ್ನ ಮಾಡಕಂಬ್ಲಮ್ಮ, ಯಾವ ದುಡ್ಡು ಬೇಡ, ಕಾಸು ಬೇಡ, ಸುಮ್ಮನೆ ಏನು ಮಾಡಲಿ ಇವ ನಮ್ಮ ಮಾಮರ್ವಲ್ಲ, ಸುಮ್ಮನೆ ನ್ಯಾಯವಾಗಿ ಅವನಿಗೆ ಇದು ಮಾಡ್ತಾರಲ್ಲ ಅಂಬೋದು ನನಗೆ ಬೇಜಾರಷ್ಟೇ. ನಮ್ಮ ಮಾಮರಿಗೆ ಸಿಗೋ ಅಂಥವಲ್ಲ ಇವಾಗ ಸುಮ್ಮನೆ ಅವನು ಮಾರ್ಬಿಟ್ಟು ಸುಮ್ಮನೆ ಫ್ಯಾಕ್ಟ್ರಿ ಗೀಕ್ಟ್ರಿ ಅಂತೇಳಿ ಎಲ್ಲ ದುಡ್ಡೆಲ್ಲ ಹಾಳು ಮಾಡ್ತಾನಲ್ಲ. ಜಮೀನಾದರೂ ಇದ್ದಿದ್ರೆ ಮುಂದೆ ಇವಾಗ ಅವ್ನ ಬುದ್ಧಿ ಏನು ಅಂತ ಗೊತ್ತಾಗ್ತಿದ್ದಂಗೆ ನಮ್ಮ ಅಮ್ಮಗೆ ಒದ್ದು ಓಡಿಸ್ಬಿಡೋದು. ಮತ್ತು ಇವಾಗ ಜಮೀನೆಲ್ಲ ಕಳ್ಕೊಬಿಟ್ರೆ ಮತ್ತೆ ಆಮೇಲೆ ಏನು ಮಾಡೋಕ್ಕೂ ಆಗಲ್ವಲ್ಲ ಅಂತೇಳಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸುಮ್ಮನೆ ಜಮೀನು ಕಳ್ಕೊಳ್ಳೋದು ದೊಡ್ಡದಲ್ಲ. ಪಾಪ ನಮ್ಮ ಮಾಮ ನಮ್ಮ ತಾತಾರೆಲ್ಲನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಬಂದಿರೋದನ್ನ ಇವತ್ತು ನಮ್ಮ ಅಮ್ಮ ಮಾರ್ಕೊಂಡು ಎಲ್ಲ ಅವನಿಗೆ ಹಾಳು ಮಾಡ್ತಾಯ್ತಲ್ಲ. ನನಗೆ ಅದಕ್ಕೆ ಬೇಜಾರು. ಸೈನ್ ಹಾಕಲ್ಲ ಅನ್ಬೇಕು. ನಿಮ್ಮ ಅಮ್ಮ ಬಂದು ಕೇಳಿದ್ರೆ ಸೈನ್ ಹಾಕಲ್ಲ ಬಂದು ಕೇಳಲಿ. ಇವಾಗ ಅದಕ್ಕೇ ಗೊತ್ತಾಳೆ, ಅವಾಗಿಂದ 2 ಸತಿ ಬಂದಿದ್ಲಂತ ನಿಮ್ಮ ಅಮ್ಮಯ್ಯ. ಅದಕ್ಕೆ ನಾನು ಹಾಕಲ್ಲ ಬರ್ತಾ ಇದ್ದಾರೆ. ಕೇಳ್ತೀನಿ, ನಿಮ್ಗೇನು ಹೊಲ ಮನೆ ಬೇಡ ಅಂತ ಅಂದ್ರಲ್ಲ, ನೀವು ಸುಮ್ಮನೆ ನನಗೆ ಸೈನ್ ಹಾಕ್ಕೊಡ್ಬೇಡ್ರಿ, ನಾನೆಲ್ಲ ಮಾರ್ತೀನಿ ಅಂತ ಹೇಳ್ತೀನಿ. ಆಯಪ್ಪ ಏನು ನನ್ನ ಮಗಂದೇನು ಸೈನ್ ಬೇಕಾಗಲ್ಲ, ನನ್ನ ಮಗಂದು ಸೊಸೆದು ಅಂತಂದರೆ ಆಯಪ್ಪ ಇಲ್ಲ ಅವರು ಸೈನ್ ಹಾಕಬೇಕು ಅಂತ ಕೇಳ್ತಾವ್ನಿ. ಏನು ಮಾಡೋದು, ಅದು ಮುಂದೆ ಏನಾದರೂ ತೊಂದರೆಗಳಾಗ್ತವೆ. ಇಲ್ಲಮ್ಮ ನಿನ್ನ ಮಕ್ಕಳು ಸೊಸೆರು, ನಿನ್ನ ಮಗಳು, ನಿನ್ನ ಗಂಡ ಎಲ್ಲರೂ ಸೈನ್ ಹಾಕಿದ್ರೆ ನಾವು ಜಮೀನು ತಗೊಳ್ಳೋದು ಅಂತಾರೆ. ಎಲ್ಲರೂ ಹಂಗೆ ಅಂತಾರೆ. ಅದಕ್ಕೇ ನನ್ನ ಮಗನ್ನ ಕೇಳ್ತೀನಿ, ಸೈನ್ ಹಾಕ್ಬಾರು ಅಂತೇಳಿ ಕೇಳಿ ಅವನು ಕರಿತೀನಿ. ಹೊಲ ಮಾರ್ತೀನಿ ಅಂದರೆ ಅವನು ಬರ್ತಾನೆ. ಅವಾಗ ಇಬ್ರು, ನೀನು ನಿಮ್ಮ ಮಾಮ ಇಬ್ಬರು ಸೇರ್ಕೊಂಡು ಹೆಂಗೋ ಏನೋ ಒಂದು ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿ ಹೇಳ್ತೀನಿ. ಇನ್ನೇನು ಮಾಡೋದು, ಸೈನ್ ಹಾಕ್ಬೇಕಲ್ಲ ಇವರು. ನಮ್ಮಯ್ಯ ಬಂದೈತೆ ಕಣಪ್ಪೋ ಅಲೇನೆ. ಅಲ್ಲೋಡಲ್ಲಿ ಅಲೆ ಸೈನ್ ಹಾಕಕ್ಕೆ ಕೇಳಕ್ಕೆ ಹಾಕಲ್ಲ ಅನ್ನು. ಯಾರಿಗೇನೋ ಹೇಳಿದ್ರು ನಾನು ಹಾಕಲ್ಲ ಅನ್ನು. ನೀನು ಹಾಕಲ್ಲ ಅಂದ್ಬಿಟ್ರೆ ಹೆಂಗೋ ಆಗುತ್ತೆ. ಇವಾಗ ಅವರು ನೀನು ಸೈನ್ ಹಾಕಿದರೆ ಹೊಲ ತಗೊಳ್ಳೋದು. ಇಲ್ಲಾಂದರೆ ನಿನ್ನ ಮಗ ಸೈನ್ ಹಾಕ್ಲೇಬೇಕಪ್ಪ, ನಾಳೆ ದಿನ ಏನಾದರೂ ತಕರಾರು ಮಾಡಿಬಿಟ್ರೆ, ಏನಾದರೂ ಬಂದು ಅವ ಆಸ್ತಿ ಮೇಲೆ ಕೋರ್ಟ್ಗೆ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಅಂತೇಳಿ ಯಾರೂ ತಾಮಲ್ಲ. ಅದಕ್ಕೆ ನೀನು ಹಾಕಲ್ಲ ಅನ್ನು. ಈ ಜಮೀನ ನಿಮ್ಮ ಮಾಮರಿಗೆ ಉಳಿಸ್ಕೊಡ್ಬೇಕು ಅಂತಂದರೆ ನೀನು ಸೈನ್ ಹಾಕಲ್ಲ ಅನ್ಬೇಕು. ಪಾಪ ಅವಾಗಿಂದ 2 ಸತಿ ಬಂದಿದ್ದೆ ಕಣಪ್ಪ ಮಂತಕ್ಕೆ. ನೀನು ಇರಲಿಲ್ಲ. ಮತ್ತು ನೀನು ನಾವು ಒಂದು ಹೊಲ ಮಾರ್ತಾ ಇದ್ದೀವಿ ಇಲ್ಲೇದ, ಅದಕ್ಕೇ ಸೈನ್ ಹಾಕಬೇಕು. ಇಬ್ಬರೂ ಬಂದು ನೀವಿಬ್ರು ಸೈನ್ ಹಾಕ್ರಿ. ಹಾಕಲ್ಲ ಕಣಮ್ಮ, ನಾನು ಒಂದೇ ಮಾತು ಹೇಳ್ತೀನಿ. ನನಗೆ ಬಂದು ಪದೇ ಕೇಳಬೇಡ, ಸರಿನಾ? ನಾನು ಹಾಕಲ್ಲ, ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ನೀನು ಬಂದು ಕೇಳ್ಕೊಡ್ದು ಏನಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ ನೋಡು, ನಾನು ಹಾಕಲ್ಲ. ನನಗಂತೂ ಜಮೀನು ಮಾರೋದಕ್ಕೆ ಇಷ್ಟ ಇಲ್ಲ, ನಾನು ಹಾಕಲ್ಲ. ಕಣು, ನೀನು ಅವತ್ತೇನಂದೆ ಹೇಳು? ಏನಂದ ಹೇಳು ನೀನು? ನನಗೆ ಜಮೀನೇನು ಬೇಡ, ನಾನು ಹೆಂಗೋ ಇರ್ತೀನಿ, ನನಗೆ ನಮ್ಮ ಅಪ್ಪನ ಜಮೀನೇ ಸಾಕು, ನನಗೇನು ಇಲ್ಲೇದು ಬೇಡ ಅಂತ ಹೇಳಿದಲ್ಲ. ಇದನ್ನ ನಮ್ಮ ಅಮೃತ ಕೊಡೋಣ ಅಂತ. ಅದಕ್ಕೆ ನನ್ನ ಅಳಿಯ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡವನೆ. ಅದಕ್ಕೆ ನಮ್ಮ ಅಮೃತಂಗೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ನನ್ನ ಹೆಸರಿಗಿರೋದ ಯಾರಿಗೆ ಬೇಕಾದರೂ ಮಾಡಿಸ್ಬೋದು. ಆದರೆ ತಗಮ್ಮ ಅಂತವ್ರು ನಿನ್ನ ಮಗೊಂದು ಸೊಸೆದು ಎಲ್ಲರದು ಸೈನ್ ಬೇಕು ಅಂತ ಕೇಳ್ತಾವ್ರು ಅಷ್ಟೇ. ಅದಕ್ಕೇ ಏನೋ ಬಂದು ಸೈನ್ ಹಾಕು. ನೀನು ಬೇಡ ಅಂತ ಅಂದಲ್ಲ, ಹೊಲ ಮನೆ ಏನೂ ನನಗಿಲ್ಲೇದು ಬೇಡ, ನಮ್ಮೂರಾಗಳದೇ ಸಾಕು, ನಾನು ಹೆಂಗೋ ಜೀವನ ಮಾಡ್ತೀನಿ, ನಾನು ಹೆಂಗೋ ಇರ್ತೀನಿ ಅಂತ ಹೇಳ್ದೆ. ಇಲ್ಲೇಳಲ್ಲಿ ಜಮೀನು ಇರುತ್ತೆ, ನಾ ಮಾರೋದಕ್ಕೆ ಮಾತ್ರ ನಾನು ಸೈನ್ ಹಾಕಲ್ಲ, ನಾನು ಬರಲ್ಲ ಅಷ್ಟೇ. ಒಳ್ಳೆ ಮಾತಲ್ಲಿ ಹೇಳ್ತೀನಿ. ನೀನು ಕೇಳ್ಕೊಂಡ್ರು ನಾನು ಬರಲ್ಲ ಕಣಮ್ಮ, ಬರಲ್ಲ ಅಂದರೆ ಬರಲ್ಲ. ಜಮೀನು ಬೇಡ ಅಂತ ಅಂದನು ಸೈನ್ ಹಾಕ್ಬೇಕಪ್ಪ. ಇಲ್ಲೇ ಬೇಡವೇನೋ, ನನ್ನ ಮಗಳಿಗೂ ಒಳಿಗೂ ಕೊಡೋದು ಬೇಡವೇನೋ? ನಾವು ಹೋಗಿ ಕೊಡೋವು, ಯಾರು ಬೇಡ ಅಂತಂದ್ರು? ಕೊಡಮ್ಮ, ಜಮೀನು ಕೊಡು, ನಾನೇನು ಬೇಡ ಅಂತ ಹೇಳಿಲ್ವಲ್ಲ. ನಾನಂತೂ ನಾನು ಮಾರೋದಕ್ಕೆ ನಾನು ಯಾವತ್ತೂ ಸೈನ್ ಹಾಕಲ್ಲ. ನಮ್ಮ ಮಾಮರು ನಮ್ಮ ತಾತಾರು ಇಷ್ಟು ದಿನ ಕಷ್ಟಪಟ್ಟು ಉಳಿಸ್ಕೊಂಡವ್ರೆ, ಅದನ್ನು ನಾವು ಮಾರ್ಕೊಂಡು ತಿಂದರೆ ನಮ್ಮನ್ನು ಉಗಿತಾರೆ. ಅಲ್ಲ, ಅವನಿಗೆ ಕೊಟ್ಟರೆ ಎಷ್ಟು ಉಳಿಸ್ಕೊಂಬಲ್ಲ. ಅವನು ಮೋಸ ಮಾಡೋದಕ್ಕಾಗಿ ನಾವು ಬಂದು ಸೇರ್ಕೊಂಡಿರೋನು. ಅವನಿಗೋಸ್ಕರ ನೀನು ಹೊಲ ಮಾರ್ತಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಗೊತ್ತಾಗಲ್ವೇ ನಿನಗೆ? ನಾನು ಯಾರೇ ಏನೇ ಹೇಳಿದ್ರು ಸರಿ, ನಾನಂತೂ ಸೈನ್ ಹಾಕಲ್ಲ. ಹಾಕ್ಬೇಕಣ,
ಯಾಕೆ ಹಾಕಲ್ಲ ಅಂತ ಹೇಳ್ತಾ ಇದೀಯಾ? ಹಾಕಬೇಕು. ಎಷ್ಟೇ ಬಲವಂತ ಮಾಡಿದ್ರು ಜಮೀನು ಮಾರೋದಕ್ಕೆ ಮಾತ್ರ, ಒಂದು ಅಂಗೈಯಾಗಲೇ ಜಮೀನು ಮಾರೋದಕ್ಕೆ ಮಾತ್ರ ನಾವು ಸೈನ್ ಹಾಕಲ್ಲ ಕಣತ್ತೆ. ನಾವಿನ್ನು ತಕ್ರಲ್ಲಿ ಮಾಡ್ತೀವಿ. ಅಣ್ಣರಿಗೂ ಹೇಳ್ತೀವಿ, ವೇದಣ್ಣ ದೇವಣ್ಣರಿಗೂ ಹೇಳ್ಬಿಟ್ಟು ಅದಕ್ಕೂ ತಕ್ರಲ್ಲಿ ಮಾಡ್ತೀವಿ. ಮಾರು ಕುಡ್ದು ಜಮೀನು ಅಂತೇಳಿ ತಕ್ರಲ್ಲಿ ಮಾಡಿಸ್ತೀವಿ. ಆಯ್ತು ಕಣ, ನೋಡೋಣ. ನಾನು ಮಾರ್ತೀನಿ, ಮಾರ್ದಂಗಂತೂ ಇರಲ್ಲ, ಹೊಲ ಮಾರೇ ಮಾಡ್ತೀನಿ. ಬಿಡಲ್ಲ, ಮಾರ್ತೀನಿ. ನೋಡೋಣ ಅದು ಹೆಂಗೆ ಮಾರ್ತೀವಿ ಅಂತೇಳಿ ನಾವು ಬಂದು ತಕ್ರಲ್ಗೆ ಹಾಕ್ತೀವಿ. ಇದನ್ನು ಯಾರು ತಗೊಳ್ಕೊಡ್ದು, ನಾವು ಸೈನ್ ಹಾಕಿಲ್ಲ, ಇದು ನಮಗೆ ಸೇರಿದ್ದು ಅಂತೇಳಿ ತಕ್ರಲ್ಗೆ ಹಾಕ್ತೀವಿ. ಯಾರು ತಗೊಂಬಕ್ಕೆ ಬರಲ್ಲ, ಹಂಗೆ ಮಾಡ್ತೀವಿ ನಡಿ. ಅನ್ಕಣ, ಮಾರ್ಲಿಲ್ಲ ಅಂದ್ರೆ ಕೇಳ, ನಿನ್ ಸೈನ್ ಹಾಕ್ತಿದ್ರೊಟ್ಟೆ ನಾನು ಮಾರ್ತೀನಿ. ನನ್ನ ಹೆಸರಿನಾಗಿರೋದು ನಾನು ಯಾರಿಗೆ ಬೇಕಾದ್ರೂ ಮಾರ್ಬೋದು. ಮೋಸ್ಕಾರ ಅವನಿಗೋಸ್ಕರ ನಾವು ಹೊಲ ಮಾರಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ ಇವಳು. ಅದನ್ನಾದ್ರೂ ಉಳಿಸ್ಕೊಂಡೋದ್ರೆ ಮುಂದೆ ಕಷ್ಟ ಕಾಲಕ್ಕಾದ್ರೂ ಆಗುತ್ತೆ. ಹಾಕ್ಬೇಡ್ರಿ, ಯಾರು ಏನೇ ಹೇಳಿದ್ರು ಹಾಕ್ಬೇಡ್ರಿ ನೀವು. ಇಲ್ಲ, ಅಯ್ಯೋ ವೇದ್ಮಾವನು ದೇವ್ಮಾವ ಅಷ್ಟೊಂದು ಕಷ್ಟಪಟ್ಟು ಕಾಪಾಡ್ಕೊಂಬಂದಿರೋಂಥ ಜಮೀನ ಮಾರ್ಕೊಂಡು ತಿಂದರೆ ಯಾರನ್ನ ಏನು ಅಂತಾರಕ್ಕ ನಮ್ಮನ್ನ? ನೀನೇ ಹೇಳು, ಯಾರಾದರೂ ಏನು ಅಂತಾರೆ ನಮ್ಮನ್ನ ಅಂತ. ಅದಕ್ಕೆ ಅಕ್ಕ, ನಾನು ಯಾವುದೇ ಕಾರಣಕ್ಕೂ ಜಮೀನು ಮಾರೋದಕ್ಕೆ ನಾನು ಸೈನ್ ಹಾಕಲ್ಲ. ಯಾರು ಬಂದು ಹೇಳ್ತಾರೆ ಹೇಳಿ, ನನ್ನ ಸೈನ್ ಹಾಕಲ್ಲ. ಇರೋದು ಉಳಿಸ್ಕೊಂಡು ಹೋಗ್ಬೇಕು. ಇವಾಗ ನಮ್ಮ ಮಾಮರು ಎಷ್ಟು ಕಷ್ಟಪಟ್ಟು ಉಳಿಸ್ಕೊಂಡವ್ರೆ. ಈಗ ನಮ್ಮ ಅಮ್ಮ ಸೈನ್ ಹಾಕಿದ್ರು ನಡೆಯುತ್ತೆ, ಆದ್ರೆ ತಗೊಂಬ ಅಂತಾರು. ನಾಳೆ ದಿನ ಮಗ ಸೊಸೆ ತಕ್ರಲ್ಲಿ ಮಾಡಿದ್ರೆ ಬಂದು ಹೆಂಗೆ ತಗೊಂಡ್ರಿ ಅಂತ ಕೋರ್ಟ್ಗೆ ಹಾಕಿದ್ರೆ ಮತ್ತೆ ಅವ್ರ ಕಡೆಗೆ ಜಮೀನೇನಾದರೂ ಆದರೆ ಅದಕ್ಕೆ ಮತ್ತೆ ಇವಾಗ ತಗೊಂಬವ್ರೆಲ್ಲನ ಅವ್ರ ಮನೆಯಾಗ ಯಾರು ಇರ್ತಾರೆ, ಮಕ್ಕಳು, ಸೊಸೆಯವರು, ಮೊಮ್ಮಕ್ಕಳು ಎಲ್ಲರ ಸೈನು ಹಾಕ್ಸ್ಕೊಂತಾರೆ. ಈಗ ನಾಳೆ ದಿನ ಏನೋ ಸಮಸ್ಯೆ ಆಗಬಾರ್ದು ಅಂತ ಎಲ್ಲರೂ ಸೈನ್ ಹಾಕಿದ್ರೆ ತಗೊಂಬೋದು. ಈಗ ಹೆಂಗೋ ರಿಜಿಸ್ಟರ್ ಆಗಿಬಿಡುತ್ತೆ. ನಾಳೆ ದಿನ ಮತ್ತೆ ನಾನು ನಮ್ಮಮ್ಮ ಹೆಂಗೆ ಈ ರೀತಿ ಮಾಡಿಬಿಟ್ಟೈತೆ ಅಂತೇಳಿ ನಾನು ಏನಾದರೂ ಅದಕ್ಕೆ ತಕ್ರಲ್ಲಿ ಮಾಡಿಬಿಟ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅವ್ರು ಎಲ್ಲರೂ ಸೈನ್ ಹಾಕ್ಬೇಕು ಅಂತ ಕೇಳ್ತಾರೆ. ಮತ್ತು ದುಡ್ಡು ಕೊಟ್ಟು ತಗೊಂಬರು ಸುಮ್ಮನೆ ತಗೊಂತಾರ? ಯಾರು ಸುಮ್ಮನೆ ತಗೊಂಬಲ್ಲ. ಎಲ್ಲರೂ ಕೇಳ್ತಾರಕ್ಕ. ನಾನು ಅದಕ್ಕೆ ಹಾಕಲ್ಲ. ಇದು ಒಳ್ಳೆ ಒಂದು ಸಿಕ್ಕಿರೋ ಚಾನ್ಸ್, ನಾನು ಮಾರುತ್ತೆ ಅಂತ ಹೇಳಿ ಗೊತ್ತಾದಾಗಿಂದನು ನಮ್ಮ ಮಾಮರು ಎಷ್ಟು ಕಷ್ಟಪಟ್ಟು ಉಳಿಸ್ಕೊಂಡಿದ್ರು, ಇವನಿಗಾಗಿ ನಾವೆಲ್ಲ ಹಾಳು ಮಾಡ್ಕೊಂಡಂಗೆ ಆಗುತ್ತಲ್ಲಪ್ಪ ಅಂತ ನಾನು ಯೋಚನೆ ಮಾಡಿದೆ. ಆದರೆ ಎಲ್ಲೋ ಒಂದು ಕಡೆಗೆ ಮಾರಬಾರ್ದು, ನಮ್ಮ ಮಾವರು ಕಷ್ಟಪಟ್ಟಿರೋದು ಅಂತೇಳಿ ನಾನು ಸೈನ್ ಹಾಕ್ಬೇಕಂತ ಯಾವಾಗ ಗೊತ್ತಾಯಿತು, ಯಾರೇನು ಹೇಳಿದ್ರು ಸರಿ, ನಾನು ಮಾರೋದು ಬೇಡ ಅಂತ ಅಂದ್ಕೊಬಿಟ್ಟೆ. ಮತ್ತೆ ಮಾರಲ್ಲ, ನಾವು ಮಾರಲ್ಲ ಅಕ್ಕಾಗಿರ್ತೀನಿ. ಬೇಕಾ ಯಾರು ಬಂದು ಹೇಳಿದ್ರು ಮಾರಲ್ಲ ಅಂತಲೇ ಹೇಳೋದು. ನೀವು ಒಬ್ರು ಬಿಗಿ ಹಿಡಿದು ಬಿಟ್ರೆ ಆಗುತ್ತೆ. ಇವಾಗ ಅವ್ನ ಬಂಡವಾಳ ಏನು ಅಂತ ಗೊತ್ತಾಗ್ಬೇಕು ಅವಳಿಗೆ. ಮನೆ ಅಳಿಯ ತೊಳಿಯ ಅಂತೇಳಿ ಹಸಿ ಕಳಿಸ್ತಾಳಲ್ಲ, ಅವಾಗ ಹಾಕ್ಬೇಡ್ರಿ. ವೇದಣ್ಣನು ದೇವಣ್ಣ ಎಷ್ಟು ಒಳ್ಳೆಯವರು, ಎಷ್ಟು ಕಷ್ಟಪಟ್ಟು ಜಮೀನು, ಅಷ್ಟೊಂದು ಜಮೀನು ಇದ್ರೂ ಹಿಂಗೆ ಮಾಡ್ಕೊಂಡು ವೇದಣ್ಣ ಅಂತೂ ಎಷ್ಟು ಕಷ್ಟ ಬಿದ್ದೈತೆ. ಅಷ್ಟೊಂದು ಕಷ್ಟಪಟ್ಟು ಅವರು ಜಮೀನು ಉಳಿಸ್ಕೊಂಡವ್ರೆ. ಇವತ್ತು ಏನೊಬ್ಬಳು ಭಾಗ ಕೇಳೋದಕ್ಕೆ ಹೆಣ್ಮಗಳು ಅಂತ ಕೊಟ್ಟವ್ರೆ, ಅದನ್ನು ಮಾರ್ಕೊಂಡು ತಿಂದು ಎಲ್ಲ ಹಾಳು ಮಾಡಿದ್ರೆ ಇರೋದನ್ನ ಉಳಿಸ್ಕೊಂಡು ಹೋಗ್ಬೇಕು. ಎಷ್ಟಾದರೂ ಇರಲೇಬೇಕಾಗುತ್ತೆ ಮುಂದೆ. ಈಗ ನಿನಗೆ ಮಕ್ಕಳಾಗ್ತವೆ, ನಿನಗೆ ಮಕ್ಕಳಾದರೆ ನಿನಗೆ ಒಂದಿಬ್ರು ಮೂವರು ಗಂಡು ಮಕ್ಕಳು, ಒಂದಿಬ್ರಲ್ಲಿ ಗಂಡು ಮಕ್ಕಳಾದರೆ ಅವ್ರಿಗೆ ಭಾಗ ಬೇಕಾಗುತ್ತೆ. ಈಗ ನೀನು ಒಬ್ಬನೇ ಮಗ, ನಿನಗಿಬ್ರು ಗಂಡು ಮಕ್ಕಳಾದರೆ ಬೇಕಾಗುತ್ತೆ. ಅಯ್ಯೋ ಮಕ್ಕಳು ಮರಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಎಷ್ಟು ಇರುತ್ತೆ. ಅಯ್ಯೋ ತಗ. ಈಗ ಸದ್ಯಕ್ಕಂತೂ ನೀನು ಸೈನ್ ಹಾಕಕ್ಕೆ ಹೋಗ್ಬಿಡ. ಯಾರು ಏನು ಹೇಳಿದ್ರು ಸರಿ, ನಾನು ಹಾಕಲ್ಲ ಅಂತಲೇ ಹೇಳು. ಹೇಳ್ತಾರೆ ಜನಗಳಿಗೇನಪ್ಪ, ಹೇಳೋರು ಹೇಳ್ತಿರ್ತಾರೆ. ಆ ಜನಗಳ ಮಾತು ಕೇಳೋಕ್ಕೆ ಹೋಗ್ಬಿಡ. ಅದಕ್ಕೆ ಇವಾಗ ನಮ್ಗೆ ಒಳ್ಳೆ ಸಿಕ್ಕಿರೋ ಚಾನ್ಸು. ಯಾರು ಬಂದು ಹೇಳಿದ್ರು ನಾವು ಸೈನ್ ಹಾಕಲ್ಲ ಅಂತ ಅಂದ್ಕೊಂಡಿದ್ದೀವಿ. ಹಾಕಲ್ಲ. ನಾವು ಅದನ್ನೇ ಹೇಳೋದು. ಇವಾಗ ಯಾರೇ ಬೆಳಗ್ಗೆಯಿಂದನೂ 2 ಸತಿ ಬಂದಿದ್ಲು. ನಾನು ಯಪ್ಪ ಒಳಗಿದ್ರು ಇಲ್ಲ ಅಂತಂದೆ. ಇಲ್ಲ, ನಾನು ಕಳಿಸಲ್ಲ. ಯಾರು ಬಂದು ಹೇಳ್ತಾರೆ ಹೇಳಿ ನೋಡೋಣ. ಏನು ಈಗೆಲ್ಲ ಜಮೀನೆಲ್ಲ ಮಾರ್ಕೊಬಿಟ್ಟು ಒಂದಿಟ್ಟು ದುಡ್ಡು ಮಾಡ್ಕೊಂಡು ಇಕ್ಕೆ ಬಿಡೋಣ ಅಂತ ದುಡಿಯೋಕ್ಕೆ ಯೋಗ್ಯತೆ ಇಲ್ವಲ್ಲ. ಅದಕ್ಕೆ ಪುಕ್ಸಟ್ಟೆದು ಒಂದಿಟ್ಟು ಸಿಕ್ಬಿಟ್ರೆ ಎಲ್ಲ ದುಡ್ಡು ಇಕ್ಕೆಬಿಟ್ಟು ಎಲ್ಲ ಹೆಂಗೋ ಏನೋ ಮಾಡ್ಕೋಬೋದಲ್ಲ ಅಂತ ಹೇಳಿ ಪುಕ್ಸಟ್ಟೆದು ನೋಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಬಂದು ನಮ್ಮ ಅಮ್ಮಯ್ಯ ಜಮೀನು ಮಾರ್ತಾ ಇದ್ದೀನಿ ಸೈನ್ ಹಾಕು ಅಂತ ಕೇಳ್ತಾ ಇದ್ದೆ. ನಮ್ಮ ಅಮ್ಮಯ್ಯ ಮಾಡಿಸ್ಬೋದು, ಆದರೂ ತಗೊಂಬ ಅಂತಾರು ಮಗ ಸೊಸೆದು ಸೈನ್ ಬೇಕು ಅಂತ ಕೇಳ್ತಾರೆ. ಅದಕ್ಕೇ ನಾನಂತೂ ಹಾಕಲ್ಲ. ನಮ್ಮ ಮಾಮರು ಜಮೀನು ಕಷ್ಟಪಟ್ಟು ಉಳಿಸ್ಕೊಂಡವ್ರೆ, ನಾವು ಉಳಿಸ್ಕೋಬೇಕು. ಅವನಿಗಂತೂ ಅನುಕೂಲ ಮಾಡಬಾರ್ದು. ಆರೋಗ್ಯನಿಗೆ ಅವನು ಬಂದು ಇಲ್ಲಿ ಸೇರ್ಕೊಬಿಟ್ಟು ದುಡಿಯೋಕೆ ಆಗ್ದಿಲ್ದವನು ಪುಕ್ಸಟ್ಟೆ ಸಿಗುತ್ತೆ ಅಂತೇಳಿ ಎಲ್ಲ ಮಾಡ್ತಾವನೆ. ಅದಕ್ಕೆ ಅವನಿಗೇನು ಸಿಗಬಾರ್ದು. ಹಂಗೆ ಮಾಡ್ತೀನಿ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.